प्यारे मित्रों, स्टडी विद टीचर एजुकेशन चैनल पे आपका स्वागत है। मैं हूँ वीरश्री। आज आपको लेकर आ रही हूँ 10वीं कक्षा के तृतीय भाषा हिंदी के अभिनव मनुष्य कविता को। ಹಾಗಾದರೆ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಅಭಿನವ ಮನುಷ್ಯ ಅನ್ನುವ SSLC ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಪದ್ಯ. ಈ ಪದ್ಯವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಅದರ ಒಂದು ಆಶಯವನ್ನು ತಿಳಿದುಕೊಳ್ಳೋಣ. ಜೊತೆಗೆ ಕವಿ ಪರಿಚಯ ಮತ್ತು ಅದರ ಭಾವಾರ್ಥದೊಂದಿಗೆ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. चले बच्चों, आज हम पढ़ेंगे हमारा दूसरा कविता अभिनव मनुष्य। तो इस कविता के कवि हैं रामधारी सिंह दिनकर। पहले हम देखेंगे इस कविता के द्वारा कवि कौन सा संदेश दिया गया है। तो इस कविता के द्वारा बच्चे स्नेह, मानवीयता, भाईचारा आदि का महत्व समझ सकते हैं। ಹಾಗಾದರೆ ಮಕ್ಕಳು, ನೀವು ಈ ಅಭಿನವ ಮನುಷ್ಯ ಪದ್ಯದಿಂದ ಏನನ್ನು ಕಲಿತುಕೊಳ್ತೀರಾ ಅಂದರೆ, ನಮ್ಮಲ್ಲಿ ಸ್ನೇಹ ಭಾವನೆ, ಮಾನವೀಯತೆ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಿಕೊಳ್ಬೇಕು ಅಂತ ರಾಮಧಾರಿ ಸಿಂಹ ದಿನಕರ್ ಅವರು ಬಹಳಷ್ಟು ಅತ್ಯುತ್ತಮವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ನೋಡೋಣ ಈಗ ಕವಿತೆಯ ಆಶಯ. तो कविता का आशय क्या है, इस कविता में क्या आशय को दिया गया है। इस तरह कवि इस पद्य भाग में वैज्ञानिक युग और आधुनिक मानव का विश्लेषण हुआ है। इस पद्य भाग में ಈ ಒಂದು ಪದ್ಯ ಭಾಗದಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಯುಗವನ್ನು ಮತ್ತು ಆಧುನಿಕ ಮಾನವನನ್ನು ಬಹಳಷ್ಟು ವಿಶ್ಲೇಷಣಾತ್ಮಕವಾಗಿ ಹೇಳ್ತಾ ಇದ್ದಾರೆ कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है। तो इस कविता के द्वारा इस तरह संदेश देना चाहते हैं कवि, ಇವತ್ತಿನ ಮನುಷ್ಯ ಪ್ರಕೃತಿಯ ನಿಸರ್ಗದ ಮೇಲೆ ಪ್ರತಿಯೊಂದು ಕಣಕಣದ ಮೇಲೆಯೂ ಸಹಿತ ಜಯವನ್ನು ಗಳಿಸಿದ್ದಾನೆ. परंतु कैसी विडंबना है कि उसने स्वयं को ही नहीं पहचाना। ಹಾಗಾದರೆ ಎಂಥ ಒಂದು ವಿಪರ್ಯಾಸ, ವಿಡಂಬನೆನೇ ವಿಪರ್ಯಾಸ. ಎಂಥ ವಿಪರ್ಯಾಸ ಅಂದರೆ, ವಹ ಅಪ್ನೆ ಆಪ್ ಕೋ ಹಿ ನಹಿ ಪಹಚಾನ. ಸ್ವಯಂ ತನ್ನಷ್ಟಕ್ಕೆ ತಾನೇ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಆದರೆ ನಿಸರ್ಗದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾನೆ. ಅಪ್ನೆ ಭಾಯಿಚಾರಕ್ಕೋ ನಹಿ ಸಮझ. ಹಾಗಾದರೆ ಪರಸ್ಪರವಾಗಿರ್ತಕ್ಕಂಥ ಒಂದು ಸಹೋದರತ್ವ ಭಾವನೆಯನ್ನು, ಭಾಯಿಚಾರ ಇಸ್ಕಾ ಅರ್ಥ ಹೋತಾ ಹೈ ಕನ್ನಡ ಮೇ ಸಹೋದರತ್ವ ಭಾವನೆ. ಹಾಗಾದರೆ ತನ್ನಲ್ಲಿರ್ತಕ್ಕಂಥ ಒಂದು ಸಹೋದರತ್ವ ಭಾವನೆಯನ್ನು ಬಿಟ್ಟುಬಿಟ್ಟಿದ್ದಾನೆ. ಪ್ರತಿಯೊಂದು ತನ್ನ ಸಹೋದರ ಅಂದರೆ ಅಕ್ಕ ತಂಗಿ ಈ ರೀತಿಯ ಒಂದು ಭಾವನೆಯನ್ನು ಬಿಟ್ಟುಬಿಟ್ಟಿದ್ದಾನೆ. ಈ ಸಮಾಜದಲ್ಲಿ ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾನೆ, ಹೊರತಾಗಿ ತನ್ನ ಮಾನವೀಯ ಗುಣಗಳನ್ನು ಮರೆತು ನಿಂತಿದ್ದಾನೆ. ಪ್ರಕೃತಿ ಪರ ವಿಜಯ ಪ್ರಾಪ್ತ ಕರ್ನ ಮನುಷ್ಯಕ್ಕೆ ಸಾಧನ ಹೇ. ಹಾಗಾದರೆ ಪ್ರಕೃತಿಯ ಮೇಲೆ ಮನುಷ್ಯನ ಸಾಧನೆ ಯಾವುದಾಗಿದೆ? ಪ್ರಕೃತಿಯ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿಕೊಳ್ಳೋದು. ಮಾನವಕ್ಕೆ ಬೀಚ್ ಸ್ನೇಹ ಕಾ ಬಾಂಧನ ಮಾನವ ಕಿ ಸಿದ್ಧಿ ಹೇ. ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಸ್ನೇಹದ ಸೇತುವೆಯನ್ನು ಕಟ್ಟುವುದು ಮನುಷ್ಯನ ಅಥವಾ ಮಾನವನ ಸಿದ್ಧಿಯಾಗಿರ್ತದೆ. ಜೋ ಮಾನವ್ ದೂಸರೆ ಮಾನವ್ ಸೇ ಪ್ರೇಮ್ ಕಾ ರಿಶ್ತಾ ಜೋಡ್ಕರ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನಡುವೆ ಇರತಕ್ಕಂಥ ಒಂದು ಪ್ರೀತಿ, ಪ್ರೇಮದ ಒಂದು ಬಾಂಧವ್ಯ, ಆ ಒಂದು ಬಾಂಧವ್ಯವನ್ನು ಜೋಡಿಸಿಕೊಂಡು ಆಪಸ್ಕಿ ದೂರಿಕೋ ಮಿಠಾಯಿ. ದೂರಿಯೇ ವೈಷಮ್ಯ, ವೈರತ್ವ. ಇಬ್ಬರೂ ಏನು ಮಾಡಬೇಕು, ಪ್ರತಿಯೊಬ್ಬ ಮನುಷ್ಯರು ಅಥವಾ ಎರಡು ಹೃದಯಗಳು ಪರಸ್ಪರವಾಗಿ ಪ್ರೀತಿಸಬೇಕು. ಅವರಲ್ಲಿರ್ತಕ್ಕಂಥ ದ್ವೇಷ ಭಾವನೆಯನ್ನು ತೊಡೆದು ಹಾಕಬೇಕು. ವಹಿ ಮಾನವ ಕಹಲಾನೆ ಕಾ ಅಧಿಕಾರಿ ಹೋಗ. ಅವನೇ ಮನುಷ್ಯನು, ನಿಜವಾದ ಮನುಷ್ಯ. ಅಂದರೆ ಎಲ್ಲ ನಿಸರ್ಗದ ಮೇಲೆ ತನ್ನ ಒಂದು ಹಿಡಿತವನ್ನು ಸಾಧಿಸೋದು ಅಲ್ಲ, ನಿಜವಾಗಿಯೂ ಮನುಷ್ಯನಲ್ಲಿ ಪ್ರೀತಿ, ಪ್ರೇಮಗಳನ್ನು, ಸಹಕಾರ ಮನೋಭಾವನೆ ಮತ್ತು ಜೊತೆಗೆ ಸ್ನೇಹ ಭಾವನೆ, ಮಾನವೀಯತೆ ಈ ಎಲ್ಲ ಗುಣಗಳನ್ನು ಬೆಳೆಸಿಕೊಂಡು ಹೋಗುವವನೇ ನಿಜವಾದ ಮಾನವ ಅಂತ ಕವಿ ಬಹಳಷ್ಟು ಅತ್ಯುತ್ತಮವಾದ ರೀತಿಯಲ್ಲಿ ರಾಮಧಾರಿ ಸಿಂಹ ದಿನಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಮಕ್ಕಳೇ, ನಾವು ಇವತ್ತಿನ ವಿಡಿಯೋದಲ್ಲಿ ಅವರ ಒಂದು रामधारी सिंह दिनकर ಅವರ ಪರಿಚಯವನ್ನು ನೋಡೋಣ. कवि रामधारी सिंह दिनकर जी का जन्म सन 1908 को बिहार प्रांत के मुंगेर जिले में
ಹುವಾ. ಹಾಗಾದರೆ ಅವರ ಜನನ ಯಾವಾಗ ಮತ್ತು ಎಲ್ಲಿ ಆಗುತ್ತೆ? 1908ರಲ್ಲಿ ಬಿಹಾರ್ ಪ್ರಾಂತ್ಯದ ಮುಂಗೇರ್ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ. पहले वे रेडियो विभाग में काम करते थे. बाद में एक सरकारी कॉलेज में प्राध्यापक बने. ಮೊದಲಿಗೆ ಅವರು ಯಾವ ಒಂದು ಕೆಲಸವನ್ನು ಪ್ರಾರಂಭಿಸಿದ್ರು? ರೇಡಿಯೋವನ್ನು ಮೊದಲು ದೂರದರ್ಶನಕ್ಕಿಂತ ಮೊದಲು ಬಂದದ್ದು ಯಾವುದು? ರೇಡಿಯೋ. ಹಾಗಾದರೆ ಆ ರೇಡಿಯೋ ವಿಭಾಗದಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದರು. ಜೊತೆಗೆ ಅದರ ತದನಂತರ ಏನು ಮಾಡಿದರು? ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದರು. आगे चलकर वे भारत सरकार के हिंदी सलाहकार के पद में नियुक्त हुए. ಅವರ ಬಡ್ತಿಗಳನ್ನು ನೋಡಿ ಮುಂದೆ ಹೋಗಿ ಅವರು ಏನಾದರೂ ನಮ್ಮ ಭಾರತ ಸರ್ಕಾರದ ಒಂದು ಹಿಂದಿ ಸಲಹೆಗಾರರಾಗಿ ತಮ್ಮ ಪದವನ್ನು ಅಥವಾ ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋದರು. ಜೊತೆಗೆ सन 1974 को इनका देहावसान हुआ 1974ರಲ್ಲಿ ಇವರ ಒಂದು ಮೃತ್ಯು ಸಂಭವಿಸುತ್ತದೆ. कवि की प्रमुख रचनाएं हैं. ಅವರ ಪ್ರಮುಖವಾಗಿರತಕ್ಕಂಥ ರಚನೆಗಳು ಓಂಕಾರ, ರೇಣುಕಾ, रसवंती, सामधेनी, दुपचाह, कुरुक्षेत्र, बापू, रश्मिरथी आदि. कवि की हर रचना में हृदय को प्रभावित और उत्साहित करने की पूर्ण शक्ति है. यहाँ पर जो भी रचना हो, ಯಾವುದೇ ರಚನೆ ಆಗಿರಲಿ, ಅವರ ಒಂದು ರಚನೆಗಳನ್ನ ನೋಡಿದ ತಕ್ಷಣ ಮನುಷ್ಯನ ಹೃದಯವ ತುಂಬಿ ಬರುತ್ತದೆ ಮತ್ತು ಉತ್ಸಾಹವನ್ನು ಇಮ್ಮಡಿಗೊಳಿಸ್ತದೆ. ಅಂಥ ಒಂದು ರಚನೆಗಳನ್ನು ಬರೆದಿದ್ದಾರೆ. ಇನ್ಕೆ ಭಾಷಾ ಸಜೀವ ಅವರ ವಿಷಯಕ್ಕೆ ಅನುಕೂಲ ಹೇ. ಹಾಗಾದರೆ ಅವರ ಭಾಷೆ ಹೆಂಗಿದೆ? ಜೀವಂತವಾಗಿರ್ತಕ್ಕಂಥ ಭಾಷೆ. ಯಾವತ್ತೂ ಆ ಒಂದು ಭಾಷೆಗೆ ಕೊನೆ ಇಲ್ಲ. ಅಂಥ ಒಂದು ಭಾಷೆ ಮತ್ತು ವಿಷಯವನ್ನು ಅದೇ ರೀತಿ ಒಳಗೊಂಡಿದ್ದಾರೆ. ಪ್ರತಿಯೊಂದು ರಚನೆಯಲ್ಲಿ ನೋಡ್ರಿ ಅವರು ಬರೆದಿರ್ತಕ್ಕಂಥ ಇದೇ ರೀತಿ ಯಾವತ್ತೂ ಅದಕ್ಕೂ ಕೊನೆ ಇಲ್ಲ. ಅಂಥ ಒಂದು ವಿಷಯವನ್ನು ಒಳಗೊಂಡಿರ್ತದೆ. ಅಭಿನವ್ ಮನುಷ್ಯ, ಈ ಒಂದು ಅಭಿನವ್ ಮನುಷ್ಯ ಪದ್ಯ ಭಾಗ ಕುರುಕ್ಷೇತ್ರಕ್ಕೆ ಷಷ್ಠ ಸರ್ಗ ಸೆ ಲಿಯಾ ಗಯಾ ಹೇ. ಹಾಗಾದರೆ ಈ ಅಭಿನವ್ ಮನುಷ್ಯವನ್ನು ಇದರಿಂದ ತೆಗೆದುಕೊಳ್ಳಲಾಗಿದೆ. ಕುರುಕ್ಷೇತ್ರ ಒಂದು 6ನೇ ಸರ್ಗದಿಂದ ತೆಗೆದುಕೊಳ್ಳಲಾಗಿದೆ. तो यहाँ पर कुछ नए शब्दों को दिए गए हैं. अभिनव यानी नया, नवीन, आधुनिक. यहाँ पर 3 पर्यायवाची शब्द है. अभिनव का पर्यायवाची या समानार्थक शब्द कौन कौन से हैं? नया, नवीन, आधुनिक. वारी यानी जल, बाप मोड़, हुक्म आज्ञे, व्यवधान पर्दा ಪರದೆ, रुकावट ಬಾಧಾ ಅಂದರೆ ತೊಂದರೆ ಅಂತ ಕರಿತೇವೆ ನಾವು. ಸರಿತ ನದಿ, सरिता, सिंधु यानी सागर, समुंदर, समुद्र. आलोक प्रकाश, जैसे ज्ञेय जानकारी. श्रेय यश ಯಶಸ್ಸು, ಕಲ್ಯಾಣ, ಮಂಗಲ, ಈ ರೀತಿ ಶಬ್ದಗಳನ್ನು ಸಮಾನಾರ್ಥಕವಾಗಿ ಬಳಸ್ತೀವಿ. ಇದುವರೆಗೆ ನಾವು ಏನು ನೋಡಿದ್ವಿ? ಕವಿಯ ಪರಿಚಯ ಮತ್ತು ಕವಿತೆಯ ಆಶಯವನ್ನು ನೋಡಿದ್ವಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದುವರಿಯೋಣ. ಹಾಗಾದರೆ अभिनव मनुष्य कविता के बारे में और उसको भावार्थ को देखेंगे. पहले मैं इसको गाकर दिखाऊंगी. आज की दुनिया विचित्र नवीन, प्रकृति पर सर्वत्र है विजयी पुरुष आसी. है बंदे नर के करो वारी विद्युत बाप, हुक्म पर चढ़ता उतरता है पवन गाता. है नहीं बाकी कही व्यवधान, लांग सकता नर सरित गिरि सिंधु एक समान. यह मनुज जिसका गगन में जा रहा है यान, कांपते जिसके करों को देख कर परमाणु. यह मनुज जो सृष्टि का श्रृंगार, ज्ञान का विज्ञान का आलोक का आकार. व्योम से पाताल तक सब कुछ इसे है गे,
पर न यह परिचय मनुज का, यह न उसका श्रेय। श्रेय उसका बुद्धि पर चैतन्य और की जीत। श्रेय मानव की असीमित मानवों से प्रीत। एक नर से दूसरे के बीच का व्यवधान, तोड़ दे जो बस वही ज्ञानी वही विद्वान, और मानव भी वही, और मानव भी वही। तो देख लिया ना बच्चों, आपको भी इस तरह गाना है, क्योंकि ये तो हर एक पंक्ति को आपको याद रखना है। कुछ इस कविता से प्रश्न भी आ सकते। एक एक पंक्ति को हम दूसरा वीडियो में देखेंगे बच्चों। तभी तक धन्यवाद।